ಈ ವಿಡಿಯೋದಾಗ ಕೂದಲು ಉದುರಬಾರ್ದಂದ್ರೆ ಏನು ಮಾಡಬೇಕು ಮತ್ತು ಉದ್ದ ಬೆಳಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನ ಹೇಳೈತಿ. ಈ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ರೆಡಿಯಾಗಿ ನೀ ತೆಟ್ಟೋತಾತು ದೌಡಿಗೆ ನಾಷ್ಟ ತೊಗೊಂಬರೋ ಇವತ್ತು ಬೇಸ್ಗೊಳ್ದಾಕೈತೆ ಮಾರಾಯ. ದಿನ ಇದಾತ ದೌಡ್ ಬಾರ. ಯಾಕೋ ಬಾಯಿ ಭಾಳ ಜೋರಾಗದಿತ್ಲ. ನನ್ನ ಸಂಗಟ ನನಗೆ ಇಕ್ಕಿದ್ ಒಂದು ಮನ್ಯಾಗಿರ್ತಿ ಆರಾಮ, ಡ್ಯೂಟಿಗೆ ಹೋಗಿದ್ರೆ ಗೊತ್ತಾಕಿತ್ತು. ಮನ್ಯಾಗೇನು ಒಂದು ಕೆಲಸ ಇರ್ತಾವೋ, ಎರಡು ಕೆಲಸ ಇರ್ತಾವೋ. ಈ ಕಡೆ ನೀವು ಚೀರ್ತಿರ್ತೀರಿ, ಆ ಕಡೆ ಹುಡುಗರು ಚೀರ್ತಿರ್ತಾವೆ. ಯಾರ್ದಂತ ನೋಡ್ಬೇಕು ನಾವು. ಇನ್ನೂ ಕೆಲಸ ಮುಗಿದಿಲ್ಲ ನಂದು, ಇನ್ನೂ ನಾಷ್ಟಾನು ರೆಡಿ ಆಗಿಲ್ಲ. ಒಂದು 5 ನಿಮಿಷ ನಿಂದಿರಲ್ಲ. ಈ ಕಡೆ ಹುಡುಗರನ್ನ ಸಾಲಿಗೆ ರೆಡಿ ಮಾಡ್ಬೇಕು. ಒಂದು ಬಾತ್ರೂಮ್ಗೆ ಹೋದ್ರೆ, ಒಂದು ಟಾಯ್ಲೆಟ್ಗೆ ಹೋಗ್ತೈತಿ, ಒಂದು ತಿನ್ನಕ್ಕೆ ಕೊಡಂತೈತಿ, ಒಂದು ಚಾ ಕೊಡಂತೈತಿ. ಏನಂತ ಮಾಡ್ಬೇಕು ನಾವು? ನೀವು ಅರ್ಧ ಕೆಲಸ ಮಾಡ್ಕೋಬೇಕು. ನಮ್ದು ಹಾದಿಗೆ ಹಾಕಿ ಕೂತ್ಕೊಂಡಿರ್ತೀರಿ. ಯವ್ವ ಎಷ್ಟು ಮಾತಾಡಕತ್ತಿ, ಒಂದು ಮಾತು ಹೇಳಿರ 108 ಮಾತು ಹೇಳಾಕತ್ತಿ. ಆತ್ ಬಿಡತ್ತ, ನಾ ಹೊರಗಡೆನ ತಿಂತ ನಿನ್ನ ಎಲ್ಲಿ ನಿನ್ನ ದಾರಿ ನೋಡ್ಕೊತ ಕುಂಡ್ರಲ್ಲ ಅಂತ ಸಾಕಾತ್ ನನಗೆ. ಹೊರಗಿಂದ ಇದನ್ನ ಹಾಳು ಮೂಳು ತಿಂದು ಹೊಟ್ಟೆ ಕೆಡಿಸೋದು, ಆಮೇಲೆ ಮತ್ತೆ ನನಗೆ ಮೂಲ ಹಾಕೊಂಡಿರ್ತೀರಿ. ಮಾಡಿಟ್ಟಿದ್ದನ್ನ ತಿಂದು ಹೋಗ. 5 ನಿಮಿಷ ನಿಂತ ತಿಂದು ಕಸ ಹೋಗ. ಲೇಟ್ ಆತ, ಅರ್ಥ ಮಾಡ್ಕೊರ. ಈಗಿಟ್ಟು ಮಾತಾಡೋದ್ರೊಳಗೆ ನಂದು ಒಳಗೆ ಎಲ್ಲ ರೆಡಿ ಆಗಿರ್ತೈತೆ. ನೀನ ಕರ್ದು ಕಾಸಿಟ್ಟು ನಿಂದ್ರಸ್ಕೊಂಡು ನಿಂತಿ. ಆತು ಬಿಡತ್ ಹೋಲಿ, ನಂದು ಟೈಮ್ ಆತು ಡ್ಯೂಟಿಗೆ. ನಾ ಹೋಗ್ತೇನೆ, ನೀವು ಮಾಡ್ಕೊಂಡು ತಿನ್ರಿ. ನಾ ಹೊರಗಡೆ ಇವತ್ತೊಂದಿನ ತಿಂತೇನೆ. ಏನ್ರ ಮಾಡ್ಕೊಂಡು ಹೋಗೋರತ್. ನಿಮಗೆ ಹೇಳಾರ ಯಾರ ಹೇಳಿದ್ದಕ್ಕೊಂದು ಏನರ ವಿರುದ್ಧನ ನಿಮ್ಮದು ಇದ್ದಿರ್ತೈತಿ. ಹೋರತ್. ಹಂಗ್ಯಾಕೆ ಸೆಟ್ ಮಾಡ್ಕೊತೀಯ ಬಂಗಾರಿ? ಬಂಗಾರ ಸಿಂಗಾರ ಈಗ ರಮಸ್ಕೊಂತ ಬರಬೇಡ, ಹೋರಿ. ಅಲ್ಲ ಈಕಿನ ಬೇಬರ್ಸಿ. ಆಯ್ತು ಲೇಟ್ ಆತ ಡ್ಯೂಟಿಗೆ. ನಾನು ಹೋಗಿ ಬರ್ತಂತ ಡ್ಯೂಟಿಗೆ. ಆಯ್ತು, ಹೋಗಿ ಬರ್ರಿ. ಅದನ್ನ ಪ್ರೀತಿಯಿಂದ ನಕ್ಕೊಂತ ಹೇಳ, ಏನು ಮಕ ಗಂಟು ಮಾಡ್ಕೊಂಡು ಕುಂತಿ. ಆಯ್ತು ಅವ್ರಿ, ಹೋಗಿ ಬರ್ರಿ. ಆಯ್ತು, ದೊಡ್ಡ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ದೌಡ್ ಬರ್ತಂತ ಬಂಗಾರ. ಬಾಯ್. ಅಯ್ಯೋ ಇವ ಹುಡುಗರು ನಿನ್ನ ಸಾಲಿಗೆ ಕಳಿಸ್ಬೇಕದ. ಇಲ್ಲೇ ನಿಂತಿದ್ದ ನಾನು ನೋಡ್ಕೊಂತ. ಗಿರ್ಜಾ ಏನು ಮಾಡ್ತೀರ ಒಳಗ? ಅದೇನು ಬಾರ ಶಾಂತಕ್ಕ, ಯಾಕೆ ನೀನು ಯಾಕೋ ಗಂಟು ಮಾರಿ ಹಾಕೊಂಡು ಹೋದಲ್ಲ? ಯಾಕೆ ಜಗಳ ಮಾಡಿರೇನ? ಏನಿಲ್ಲವ, ಇದಲ್ಲ ಹರಿಯಾಗ್ಯದ್ದು. ಇನ್ನೂ ದಗದಾಗಿಲ್ಲ, ಇನ್ನೂ ನಾಷ್ಟ ಮಾಡಿಲ್ಲ ಅಂತ ಹೇಳಿದಲ್ಲ. ನಂದು ಲೇಟ್ ಆಯ್ತು, ಜಲ್ದಿ ಕೊಡು ಅಂತ ಹೇಳಿ. ಬ್ಯಾರೆ ಏನರ ಇದ್ದಿರ್ತೈತೋ ಸುಳ್ಳ ನನ್ನ ಮುಂದೆ ಹಂಗೆ ಹೇಳಾತಿ. ಹೇಳದಿರ್ಕ ಇಲ್ಲ, ನಾ ಹೇಳೋದಿಲ್ಲ ನಿನ್ನ ಮುಂದೆ ಅಂತ ಹೇಳಿಬಿಡ. ಏನಯ್ಯವ ನಿನಗೆ ನಮ್ಮ ಮನೆಯಾಗಿದ್ದೆಲ್ಲ ಗೊತ್ತೈತ ನಾರಂಗೆ ಮಾತಾಡತ್ತಿಲ್ಲ. ಇದ್ದಂಗನೇ ಹೇಳತ್ತಾನ, ನಾ ಏನು ಸುಳ್ಳೇನು ಹೇಳತ್ತಿಲ್ಲ. ನಾವಿಬ್ರು ಗಂಡ ಐತಿ ಜಗಳನ ಮಾಡೋದಿಲ್ಲ. ನಾ ಇದನ್ನು ಹೋಗಿ ಯಾರ್ದಾರೆ ಸಣ್ಣ ಹುಡುಗರ ಮುಂದೆ ಹೇಳೋದು, ನನ್ನ ಮುಂದಲ್ಲ. ನಾನು ನಿನಕ್ಕಿಂತ ದೊಡ್ಡಾಕಿದ್ದೇನೆ, ನನಗೆಲ್ಲ ಗೊತ್ತೈತಿ. ಜಗಳ ಮಾಡಿದ ಗಂಡ ಹೆಂಡತಿ ನನ್ನ ಇರೋದಿಲ್ಲ. ಇವ್ರ ಮನ್ಯಾಗ ಗಂಡ ಹೆಂಡತಿ ಜಗಳ ದಿನ ತಪ್ಪೋದಿಲ್ಲ. ಇವ್ರ ಮನ್ಯಾಗಿಂದ ಶತ್ಕೊಂಡೈತಿ, ನಮ್ಮದು ಕೇಳಕ್ಕೆ ಬಂದಾಳಿಗೆ. ನಾವೇನು ಇವ್ರಂಗೆ ಬಡ್ದಾಡೋದು ಮಾಡೋದಿಲ್ಲ. ಅಟ್ಟ ಪ್ರೀತಿಲನ್ನ ಜಗಳ ಮಾಡ್ತೇವೆ ನಾವು. ಇವ್ರ ಮನ್ಯಾನ ಜಗಳ ನಮ್ಗೆ ಕಿವಿ ಕೇಳ್ರೆ ನಾವು ಗಪ್ಪ ಇರ್ತೇವೆ. ನಾವು ಗಂಡ ಹೆಂಡತಿ ಜಗಳ ಬಿಡಂತ ಹೇಳಿ, ಆದ್ರೆ ನಾವು ಹೋಗಿ ಕೇಳಕ್ಕೆ ಹೋಗೋದಿಲ್ಲ ಅವ್ರನ್ನ. ಈಕೆ ಕೇಳಕ್ಕೆ ಬಂದಾಳಿಗೆ ನಾವು ಕೇಳಾರ್ದಂಗೆ ಇರ್ತೇವೆ. ನೀ ಈಗ ಯಾಕೆ ಬಂದಿದ್ದು ಹೇಳವ? ನನ್ನ ಒಳಗೆ ದಗದೈತಿ, ಹುಡುಗರು ನಿನ್ನ ಸಾಲಿಗೆ ರೆಡಿ ಮಾಡ್ಬೇಕು. ನದ ಹೋಗಯ್ಯವ ಹೋಗು. ನಂದೇನು ಮನ್ಯಾಗ ದಗದಿರೋದಿಲ್ಲ, ನಿಂದ ಅಟ್ಟ ಇರ್ತೈತಿ. ನಾನು ಪಾಪ ಯಾಕೋ ಜಗಳ ಮಾಡಿದ್ದಾರೆ, ಆಮೇಲೆ ಆಕೆ ಗಂಡ ಮಗ ಹಿಂಗೆ ಮಾಡ್ಕೊಂಡು ಹೋದಂತ ಹೇಳಿ ಕೇಳಿ ಬರಬೇಕು. ಏನರ ಬುದ್ಧಿ ಮಾತು ಹೇಳಿ ಬರ್ಬೇಕು ಅಂತ ಬಂದ್ರೆ ನನಗೆ ಹಿಂಗೆ ಅಂತೀನೇನ? ಹೋಗಯ್ಯವ ಹೋಗಿ ಮಾಡ್ಕೊ ಹೋಗ್ದಾಗದ, ನಂದು ದಗದೈತಿ ಹೋಗಿ. ಹಂಗ್ಯಾಕೆ ತಿಳ್ಕೊಳತ್ತೀರ ಶಾಂತಕ್ಕ? ನೀ ಹಂಗೂ ಇಲ್ಲ ಹಿಂಗೂ ಇಲ್ಲ ಬಿಡವ. ನಾ ಬಂದಿದ್ದನ್ನ ತಪ್ಪಾತು, ನಾ ಹೋಗ್ತೇನೆ. ಇಟ್ಟೆಲ್ಲ ತಿನ್ಕೊಂತ ನಿಂದ್ರ ಬದ್ಲಿ ಹೋಗ್ಯವ್ವ. ಆ ಕಡೆ ಹೊಳ್ಳಿ ಏನು ವಟ ಅನ್ನತ್ತೀರ, ಈ ಕಡೆ ನಿಂತು ಮಾತಾಡಲ್ಲ. ಏನಿಲ್ಲ, ಗ್ಯಾಸ್ ಚಾಲು ಇತ್ತು, ಅದಕ್ಕಾಗಿ ನೋಡಿ ನೀರೇ ಹೊತ್ಕಿತ್ತೆ ಆಮೇಲೆ ಪಲ್ಯ ಅಂತ ಹೇಳಿ. ಆಯ್ತು ಹೊರವ ಮಾಡ್ಕೋ, ನಿನ್ನ ದಗದಾನ, ನಂದು ದಗದೈತಿ ಹೋಗ್ತಾನ. ಈಕೆ ಮನೆಗೆ ಬಂದ್ರೆ ಏನರ ಸುದ್ದಿ ಸಿಗ್ತೈತೆ ಅಂತ ಹೇಳಿ ಬಂದ್ರೆ, ಯಾಕೋ ಈಕೆ ಗಂಡು ಗಂಟು ಹಾಕೊಂಡು ಹೋದಂತ ಹೇಳಿ ಬೈನ್. ನಾನು ಏನೂ ಬಿಟ್ಟ ಕೊಡವಾಳ ನೋಡಿಕಿ, ಏನೂ ಹೇಳವಾಳ. ನಮ್ಮೊಂದು ಕಣ್ ತೆಗ್ದಾರವ್ರ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳೆ. ಕಡ್ಸೋ ಇಲ್ಲಕಿ ಏನಂದೆ ಶಾಂತಕ್ಕ? ಆ ಕಡೆ ಹೊಳ್ಳಿ ಏನು ಮಾತಾಡತ್ತಿ? ಏನಿಲ್ಲ ಬಿಡವ, ಮನೆಗೆ ಹೋಗಿ ಏನು ತೆಗ್ದ ಮಾಡ್ಲಿ ಅಂತ ಯೋಚನೆ ಮಾಡತ್ತೀನಿ. ಈಕಿಗೆ ಮನೆ ಸುದ್ದಿ ಬೇಕಾಗಿರ್ತೈತೆ, ಅದಕ್ಕೆ ಅದನ್ನು ನೆವ ಮಾಡ್ಕೊಂಡು ಬಂದ. ದೊಡ್ಡ ಬುದ್ಧಿ ಮಾತು ಹೇಳಾರಂಗೆ ಇದನ್ನು ತೊಗೊಂಡು ಹೋಗಿ ಮತ್ತೊಂದು 20 ಮಂದಿಗೆಲ್ಲ ಸುದ್ದಿ ಮಾಡಾಕಿ. ತಮ್ಮ ಮನೆಯಾಗಿಂದ ಹಾಸ್ಕೊಂಡು ಹೊತ್ಕೊಂಡೈತಿ, ಅದನ್ನೆಲ್ಲ ಬಿಟ್ಟು ಮನೆಗೆ ಆಚಾರ ಹಾಕಿ ಬರ್ತಾಳೆ. ಯವ್ವ ನಂದಿನ ತೆಗದೈತೆ, ಹುಡುಗರು ನಿನ್ನ ಸಾಲಿಗೆ ಕಳಿಸ್ಬೇಕನ. ಯವ್ವ ಹುಡುಗರನ್ನ ಸಾಲಿಗೆ ಕಳ್ಸೋದ್ರೊಳಗೆ ರಗಡಾಗಿ ಹೋತತ್ತು. ಇನ್ನು ಮಧ್ಯಾಹ್ನಗಿನ ಅಡುಗೆ ತಯಾರಿ ಮಾಡ್ಕೋಬೇಕು ನೋಡಿನ. ಮಧ್ಯಾಹ್ನ ಊಟಕ್ಕಿನ್ನ ನಮ್ಮ ಮನೆಯವರು ಬರ್ತಾರೋ, ಜಲ್ದಿ ನಾನು ಅಡುಗೆ ಮಾಡ್ಬೇಕು ಇವತ್ತು. ಹೊರಗಿನ ನಾಷ್ಟಾನು ಸರಿ ಆಗೋದಿಲ್ಲ ಅವರಿಗೆ. ಒಂದು ಇಟ್ಟ ಏನರ ತಿನ್ಕೊಂಡಿರ್ತಾರೋ, ಹಸದು ಬರ್ತಾರೋ, ಏನರ ಚಲೋತ್ತಂಗೆ ಅಡುಗೆ ಮಾಡ್ಬೇಕು. ಗಿರ್ಜಾ, ಗಿರ್ಜಾ. ಹಾಂ ಬಂದ್ರಿ, ಬರ್ರಿ. ಊಟಕ್ಕೆ ರೆಡಿ ಆಯ್ತು, ಬರ್ರಿ ಹಾಕಿ ಕೈ ಕಾಲು ಮುಖ ತಗೊಂಬರ್ರಿ. ಆಯಿತು ಬನ್ನಿ. ನೀವು ಊಟ ಮಾಡಿದೆ ಇಲ್ಲ? ನಾನು ನಿಮ್ಮನ್ನು ಬಿಟ್ಟು ಅಂದ್ರೆ ಊಟ ಮಾಡಿದ್ದೇನು? ಆಯಿತು, ಇಬ್ಬರು ಕೂಡ ಊಟ ಮಾಡೋಣ ನಡಿ. ನನಗೂ ಹಸು ಭಾಳ ಆಗೈತಿ. ಮುಂಜಾನೇನು ಉಪವಾಸ ಹೋಗಿದ್ದೆ ಅಂತೇಳಿ ಭಾರಿ ಸ್ಪೆಷಲ್ ಮಾಡಿಯಲ್ಲ. ಮತ್ತು ನಿಮಗೆ ಅಂತ ಮಾಡಿದ್ದೇನೆ ರೀ. ನೀವು ಬೇರೆ ಸಿಟ್ಟು ಮಾಡ್ಕೊಂಡು ಹೋಗಿರಿ, ಅದಕ್ಕೆ ಮಾಡಿದ್ದೇನೆ. ಭಾರಿ ಚಲೋ ಆಗೈತೆ, ಟೇಸ್ಟ್ ಅದು ಭಾರಿ ಬೆಸ್ಟ್ ಆಗೈತು. ಗಿರ್ಜಾ, ಗಿರ್ಜಾ ಏನು ಮಾಡತ್ತೀರ? ಯಾರೋ ಬಂದಾರ್ಗಪ್ರಿ, ಯಾರಂತ ನೋಡ್ತಾನೆ ನಾನು. ನೀವು ಊಟ ಮಾಡಿರಿ, ನಾ ಆಮೇಲೆ ಮಾಡ್ತಾನೆ. ಅಲ್ಲೇ ಕುಂಡ್ರ ಅಂತ ಹೇಳ, ನೀನು ನನ್ನ ಜೊತೆ ಊಟ ಮಾಡ. ನಿಂದ್ರೆ ಒಂದು ನಿಮಿಷ ನೋಡಿ ಬರ್ತಾನೆ ಯಾರಂತ ಹೇಳಿ. ಯಾರು ಮನ್ಯಾಗ ಕಾಣವಾರಲ್ಲ. ಅಯ್ಯ ಗೀತಾ, ನೀ ಬಾರ, 2 ಸಾತ್ ನೀನು ನೋಡಿ ಆರಾಮದಿಲ್ಲ?
ಹಾಂ ಆರಾಮದೇನು ನೋಡು, ನೀ ಆರಾಮದಿ ಇಲ್ಲ? ನಾವು ಈಗ ಊಟಕ್ಕೆ ಕೂತಿದ್ದು ನೋಡ್ದೆ, ಬಾ ನೀನು ಊಟ ಮಾಡ್ಬಾ. ನಂದು ಊಟ ಆತವ, ನಾ ಈಗ ಊಟ ಮಾಡ್ಕೊಂಡು ನಾನು ಬನ್ನಿ ನೋಡ್ದೆ. ನೀ ಮಾಡೋ ಊಟ, ನಾ ಆಮೇಲೆ ಊಟ ಮಾಡ್ತಾನೆ ತಗೋ. ನೀ ಅಪ್ರೂಪಕ್ಕೆ ಬಂದಿದ್ದಿ, ನಿನ್ನ ಜೋಡಿ ಮಾತಾಡೋದ್ಬಿಟ್ಟು ಉಣ್ಣಾಕೊಂಡ್ರಲಿನ, ಬಾ ಇಬ್ರು ಮಾತಾಡೋಣ. ಏನು ಪೈಲ ನೀನು ಕೂದಲು ಒಂದಾಗ ಏನಿದ್ದು ಈಗ ಎಟ್ಟುದ್ದಾಗಿದಲ್ಲ, ಏನು ಹಚ್ಕೊಂಡಿ ಅಂತವೆ? ಏನು ಕುದುರೆ ಬಾಲ್ ಜಡಿ ಆದಂಗೆ ಆಗಿದಾವಲ್ಲ. ನಮ್ಮೂ ನೋಡ್ದೆ ಎಟ್ಟು ಉದ್ದಿದ್ದು ಕೂದ್ಲ ಈಗ ಎಟ್ಟ ಆಗಿದಾವೆ, ನಿನ್ನುವ ಇಟ್ಟಿದ್ದು ಈಗ ಎಟ್ಟುದ್ದಾಗಿದಾವೆ, ಏನು ಹಚ್ಕೊಂಡಿ ಅಂತವೆ? ಅವ್ವ ನನ್ನ ಕೂದಲಿಗೆ ಕಣ್ಣು ಹಚ್ಚಕ್ಕೆ ಹೋಗ್ಬೇಡ ನೀನು, ನಿನಗೂ ಏನು ಸೀಕ್ರೆಟ್ ಅನ್ನೋದು ಹೇಳ್ತಾನ. ಅವ್ವ ಹೇಳು ಏನದ? ಅದೇನೇನು ದೊಡ್ಡ ಮಾತೇನಿಲ್ಲ, ಎಲ್ಲರೂ ಮಾಡ್ಕೋಬೋದು, ಮನ್ಯಾಗನ ಸಿಗ್ತೈತೆ ನಮಗೆ, ಈಜಿ ಐತಿ. ಮೊದಲೇ ಒಂದು ದೊಡ್ಡದು ಆಲೋವೆರಾ ತೊಗೋಬೇಕು, ಅಂದ್ರೆ ಲೋಡ್ಸರ್ ಅಂತೀವಲ್ಲ ನಾವು, ಲೋಳೆ ರಸ, ಅದನ್ನು ದಿಪ್ಪಂತ ತೊಗೋಬೇಕು ದೊಡ್ಡದು ನೋಡಿ. ಅದನ್ನು ಒಂದು ಸೈಡ್ಲೇ ಕಟ್ ಮಾಡ್ಬೇಕು ಅದರ ಮುಳ್ಳನ್ನು. ಆಮೇಲೆ ಅದನ್ನು ಸಿಳ್ಕೋಬೇಕು ಒಂದೇ ಸೈಡ್ದು, ಮತ್ತು ಹಿಂಗೆ ಅಗಲಂಗೆ ಬಿಚ್ಚಬೇಕು. ಅದನ್ನು ಬಿಚ್ಚಿದ ಮೇಲೆ ಅದರೊಳಗೆ ಮೆಂತ್ಯ ಕಾಳನ್ನ ಹಾಕ್ಬೇಕು. ಮೆಂತ್ಯ ಕಾಳು ಹಾಕಿ ಮತ್ತು ಅದನ್ನು ಮುಚ್ಚಬೇಕು, ಎರಡು ಭಾಗನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ ಒಂದು ದಾರ ಸೂತ್ರನೂ ನಡಿತೈತಿ, ಇಲ್ಲಾಂದ್ರೆ ಒಂದು ಅರಿವಿ ಅದನ್ನು ಅದ್ರ ಮೇಲೆ ಮಡಿಚ್ಕ ಸುತ್ತೇ ಇಡ್ಬೇಕು. ಅದನ್ನು ಇಟ್ಟು ಬೆಳಕ ಒಂದು 2-3 ದಿವಸಿಗೆ ಅಂದ್ರೆ ಅದು ಮೆಂತ್ಯ ಕಾಳು ಮೊಳಕೆ ಬಂದಿರ್ತಾವೆ. ಆ ಮೊಳಕೆ ಬಂದಿದ್ದು ಮೆಂತ್ಯ ಕಾಳನ್ನ ತಕ್ಕೋರೋದು, ತಕ್ಕೊಂದು ಕಾಸು ಅದನ್ನು ಸಾಸಿವೆ ಎಣ್ಣೆದಾಗ ಹಾಕಿ ಕುದಿಸ್ಬೇಕು. ಆಮೇಲೆ ಆ ಎಣ್ಣೆನ ದಿನ ಯೂಸ್ ಮಾಡ್ಕೊತ ಬಂದ್ರೆ ಕೂದಲು ಎಂಥ ಬೇಕಾದಂಥ ಉದುರು ಇರಲಿ ಅವು ಎಲ್ಲ ನೆತ್ತು ಹೋಗ್ತಾವೆ ಮತ್ತು ಉದ್ದನೂ ಬೆಳಿತಾವೆ. ಹೌದು ಗೀತಾ, ಇದೇನು ಈಜಿ ಐತೆ ಬಿಡುವ, ಮನ್ಯಾಗನೇ ಇರ್ತೈತೆ ಎಲ್ಲ ಮಾಡ್ಕೋಬೋದು. ಏನಾಗಿರ್ಜೆ ಯಾರೋ ಬಂದಾರಲ್ಲ ನಿಮ್ಮ ಮನೆಗೆ? ಇದೇನವ್ವ ಯಾರೇ ಬರೋದು ಅಟ್ಟ ತಡ ಬಂದೇ ಬಿಡ್ತೈತೆ ನೋಡಿ, ಏನಾಗತ್ತೈತಿ ಏನು ಮಾತಾಡ್ತಾರೋ ಅಂತ ಹೇಳಿ. ಯಾರಿವ್ರ ಎಲ್ಲಿಂದ ಬಂದರು ಎಲ್ಲ ಬೇಕಾಯ್ಕಿಗೆ. ಮತ್ತು ತಮ್ಮ ಮನೆಗೆ ಹೋದ್ರೆ ಹೊಚ್ಚಲು ಹೊರಗೆ ನಿಂತು ಮಾತಾಡಿಸ್ತಾಳೆ, ಇಲ್ಲಿ ಆದ್ರೆ ಹಂಗೆ ಓಡಿ ಬರ್ತಾಳೆ ಒಳಗಿನ ಮಠ. ನಾನು ಯಾಕೆ ಆ ಕಡೆ ಹೊಳೆ ನಿಂತ್ಲೆ? ಏನಿಲ್ಲ ತಗೋರವ, ಈಗ ನನ್ನ ಗೆಳತಿ ಅಂತಕ್ಕ ಕೇಸರ ಗೀತಾ. ಏನವಾ ಗೀತವ, ಇಲ್ಲಿ ಯಾಕೆ ಬಂದಿದ್ದಿ? ಅಯ್ಯೋ ನಾ ಏನು ಇವ್ರ ಮನೆಗೆ ಬಂದಾರಂಗೆ ಕೇಳದಾಳ ಈಕಿ. ಇಲ್ಲೆಲ್ಲ ಅವ್ರ ಮನೆ ಇವ್ರ ಮನೆ ಅಂತಿಲ್ಲ, ನಾವೆಲ್ಲರೂ ಒಂದೇ ಮನೆಯವ್ರನ್ನ. ಒಬ್ಬರ ಮನ್ಯಾಗ ಏನಾದರೂ ಎಲ್ಲರಿಗೂ ಗೊತ್ತಾಕೈತೆ ನಮಗೆ. ಈಕಂತೂ ಮಂದಿ ಮನ್ಯಾಗ ಕಣ್ಣು ಹಾಕೊಂಡು ಕುಂತ ಬಿಟ್ಟಿರ್ತಾಳೆ, ದಗದಿಲ್ಲ ಬಗಸಿಲ್ಲ, ಬರೀ ಅಡ್ಡಾಡೋದು ಊರ ಮನೆ ಸಾಬ್ರಿ ಮಾಡೋದು ಇದರ ಮಾಡ್ತಿರ್ತಾಳೆ. ಎಲ್ಲರಿಗೂ ಅದನ್ನ ಹೇಳ್ಕೊಂತ ಹೋಗ್ತಾಳೆ ಆಕಿ. ಏನು ಒಬ್ಬಾಕಿನ ಒಟ ಒಟ ಅನ್ನತ್ತಿಲ್ಲ, ಏನು ಮಾತಾಡತಿ? ಎದಕ್ಕೆ ಬಂದಿದ್ನಿ ಶಾಂತಕ್ಕ? ಏನಿದ್ದ ಹಂಗೆ ಯಾರೋದು ಬಾಯಿ ಬೇರೆ ಕೇಳಿತು, ಅದಕ್ಕೆ ಬಂದು ನೋಡಕ್ಕೆ ಯಾರು ಬಂದಾರಂತ ಹೇಳಿ. ಮತ್ತೇನೋ ಕೂದ್ಲ ಅಂತೇನೋ ಮಾತಾಡಿದಂಗೆ ಕೇಳತ್ತಿತ್ತು, ಏನದ? ಕೂದಲು ಉದುರಬ್ಯಾಡ್ದಂದ್ರೆ ಏನು ಮಾಡಬೇಕು, ಬೆಳಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಾಗ ಹೇಳಿದೆವು. ನೀನು ಈ ವಿಡಿಯೋ ನೋಡು, ಗೊತ್ತಾಕೈತೆ ನಿನಗೂ.